ಎಸ್ ಮೇಡಮ್ ಪ್ರತಿಭಾ ಅವರೇ, ಈಗಿರುವಂತಹ ಕಾನೂನುಗಳ ಅಡಿಯಲ್ಲೇ 10 ಅವರ್ ಕೆಲಸ ಮಾಡಿಸ್ಕೊತಾ ಇದ್ದಾರಲ್ಲ, ಓವರ್ ಟೈಮ್ ಅಂತನೋ ಅಥವಾ OT ಅವಶ್ಯಕತೆ ಇದ್ರೆ ಮಾಡಬಹುದು. ಇಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಕಂಪಲ್ಸರಿ ಅಲ್ಲ. ಇವಾಗ ಪ್ರೊಡಕ್ಷನ್ ಗಾರ್ಮೆಂಟ್ಸ್ ಅಲ್ಲಿ ಎಸ್ಪೆಷಲಿ ಗಾರ್ಮೆಂಟ್ಸ್ ಮಾತಾಡ್ತು ಅಂತಂದ್ರೆ ನಾನು ಒಂಚೂರು ಹಿನ್ನೆಲೆ ಹೇಳ್ಬಿಡ್ತೀನಿ ಇದನ್ನ. ಏನಂದ್ರೆ ನಮಗೆ ಯಾಕೆ 8 ಅವರ್ ಬಂತು ಅಂತ ತುಂಬಾ ಹೋರಾಟಗಳು ನಡೆದಿದ್ದಾವೆ. 100 ವರ್ಷದ ಹಿಂದೆನೇ ಗಾರ್ಮೆಂಟ್ ವರ್ಕರ್ಸೇನೆ ಹೋರಾಟ ಮಾಡಿದ್ದಾರೆ. 16 ಅವರೆಲ್ಲ ದುಡಿಸ್ಕೋತಾ ಇದ್ರು. 8 ಅವರ್ ಏನಕ್ಕೆ ಇರೋ 24 ಗಂಟೆನ 3 ಭಾಗ ಮಾಡಿ 8 ಅವರ್ ಕೆಲಸ ಮಾಡು, 8 ಅವರ್ ನಿನ್ನ ಸಾಮಾಜಿಕ ಚಟುವಟಿಕೆಗಳಿಗೆ ವಿನಿಯೋಗಿಸು, 8 ಅವರ್ ಕಣ್ತುಂಬ ನಿದ್ದೆ ಮಾಡು, ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ನೀನು ಬದುಕಬೇಕಾದ್ರೆ ಇದೆಲ್ಲ ಅಂತ ಒಂದು ವೈಜ್ಞಾನಿಕವಾಗಿ ಮಾಡಿರೋಂಥ ಒಂದು 8 ಅವರ್ ಡ್ಯೂಟಿ. ಅದನ್ನ ನಾವು ನಮ್ಮ ಹಿರಿಯರ ಒಂದು ಹೋರಾಟದಿಂದ ಅನುಭವಿಸ್ಕೊಂಡು ಬರ್ತಾ ಇದ್ವಿ. ಈಗ ಏನಾಯಿತು, ಗಾರ್ಮೆಂಟ್ಸಲ್ಲಿ ನೀವು ಪ್ರೊಡಕ್ಷನ್ ಫಿಕ್ಸ್ ಮಾಡಿಬಿಟ್ಟು ಇವಾಗ ಅವ್ರು ಹೇಳಿದ್ರಲ್ಲ ಡೆಲಿವರಿ ಇರುತ್ತೆ, ಟಾರ್ಗೆಟ್ ಇರುತ್ತೆ ಅಂತ. ಇಲ್ಲೂ ಅಷ್ಟೇನೆ, ಇದು ಫಿಸಿಕಲ್ ಟಾರ್ಗೆಟು ಮುಗಿಸ್ಬೇಕು. ಅದನ್ನು ಒಂದು ಅರ್ಧ ಗಂಟೆ, 1 ಗಂಟೆ, 1 ಗಂಟೆ ಇಲ್ಲ, ಅರ್ಧ ಗಂಟೆಗಿಂತ 3/4 ಗಂಟೆ ಒಳಗೆ ಮಾಡಬೇಕಾಗಿತ್ತು ಅವರು. ಅದಕ್ಕೆ OT ಕೊಡ್ತಾ ಇರಲಿಲ್ಲ ಅವರು. ಆ್ಯಕ್ಚುಲಿ ಅವರು ಟಾರ್ಗೆಟ್ನ ಫಿಕ್ಸ್ ಮುಗಿಸ್ಬಿಟ್ಟು ಹೋಗಬೇಕು, ಆ ಥರದ್ದಾಗಿತ್ತು. ಸೊ ಅವ್ರು 10 ಗಂಟೆ ಇವಾಗ ಏನು ಕೆಲಸ ಮಾಡ್ತಿರ್ಲಿಲ್ಲ, ಏನೋ ಕಂಪಲ್ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಯಾರೋ ಒಬ್ಬೊಬ್ರು ಆ ಥರ ಮಾಡ್ತಾಯಿದ್ರು. ಅದನ್ನು ರ್ಯಾಂಪೆಂಟ್ ಆಗಿದೆ ಅದು ಆ್ಯಕ್ಚುಲಿ. ಬಟ್ ಅದನ್ನು ನಾವು ಕಾನೂನು ಮೂಲಕ ಪ್ರಶ್ನೆ ಮಾಡ್ಬೋದಾಗಿತ್ತು. ಅದನ್ನು OT ಅಂತ ಕೊಡ್ತಿದ್ರು, ಓವರ್ ಟೈಮಿಗೆ ಖಂಡಿತ ಇಲ್ಲ. ಈ ನಡುವೆ ಇವಾಗ ಒಂದು 10 ವರ್ಷದಿಂದ ನೀನು ಟಾರ್ಗೆಟ್ನ ಫಿಕ್ಸ್ ಮಾಡಿಬಿಟ್ಟು ಹೋಗಬೇಕು ಅಂತಂದರೆ ಅವ್ರು 8 ಗಂಟೆ ಮೇಲೆ ಅವಳು ಟಾರ್ಗೆಟ್ ಏನು ದಿನಕ್ಕೆ ಫಿಕ್ಸ್ ಆಗಿರುತ್ತೋ ಅದನ್ನು ಮಾಡಿಬಿಟ್ಟೇ ಹೋಗಬೇಕು. ಅದಕ್ಕೆ OT ಅಂತ ಕೊಡೋದಿಲ್ಲ. ಏನಾದ್ರೂ ಭಾನುವಾರ ಕರೆದ್ರೆ ಅದಕ್ಕೆ OT ಕೊಡ್ತಾರೆ ಅಷ್ಟೇ ಹೊರತು ದಿನದಲ್ಲಿ ಅವಳು ಏನು ಎಕ್ಸ್ಟ್ರಾ ಮಾಡ್ತಾಳೋ ಅದಕ್ಕೆ OT ಇರೋದಿಲ್ಲ. ಆಯಿತಾ? ಸೊ ಹೀಗಾಗಿ ಅವಳು ಇವಾಗಲೇ ಮಾಡ್ತಿಲ್ಲ ಅದು ಆ್ಯಕ್ಚುಲಿ. ಅದು ಏನಂದರೆ ಒಂದು ಅರ್ಧ ಗಂಟೆ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಇದ್ದು ಅವಳು ಪ್ರೊಡಕ್ಷನ್ ಟಾರ್ಗೆಟ್ನ ಮುಗಿಸ್ಬಿಟ್ಟು ಹೋಗಬೇಕು. ಆದರೆ ಈಗ ಅದು ಕಾನೂನುಬದ್ಧ ಆಗಿಬಿಟ್ರೆ, ಇವರು ಕಾಮ್ರೇಡ್ ಹೇಳ್ದಂಗೆ ಅವಳು ಬೆಳಿಗ್ಗೆ 9 ಗಂಟೆ ಕೆಲಸಕ್ಕೆ ಬರಬೇಕು ಅಂತಂದರೆ 8 ಗಂಟೆ ಹೊರಡಬೇಕು. ಸೊ ನಾವು ಹೋಗಿ ಬರೋ ಅಂಥದ್ದನ್ನು ಅದು ಕೆಲಸದ ಗಂಟೆ ಅಲ್ಲ ಇವ್ರಿಗೆ ಏನಂತಂದ್ರೆ ಊಟದ ಟೈಮು ಕೆಲಸದ ಗಂಟೆ ಅಲ್ಲ, ಕಾಫಿ ಟೈಮು ಕೆಲಸದ ಗಂಟೆ ಅಲ್ಲ, ಹೋಗಿ ಬರೋದು ಕೆಲಸದ ಗಂಟೆ ಅಲ್ಲ. ಏನು ಮೆಷಿನ್ ಮೇಲೆ ಕೂತ್ಕೊಂಡು ಮಾಡ್ತಾರೋ ಅಷ್ಟು ಮಾತ್ರ ವರ್ಕಿಂಗ್ ಅವರ್ಸ್ ಅಂತ ಇವರು ಲೆಕ್ಕ ಹಾಕೋದು. ಅಂದರೆ ಒಂದು ಮನುಷ್ಯ ತಾನೇ ಹೋಗ್ಬಿಟ್ಟು ಮನೆ ಒಳಗಿಂದ ಹಿಂಗೆ ಬಂದ್ಬಿಡೋಕ್ಕಾಗತ್ತಾ? ಎಷ್ಟು ನಡ್ಕೊಂಡು ಬರಬೇಕು. ಯಾಕೆಂದರೆ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಯಾರಿಗೂ ಸಾರಿಗೆ ಪ್ರೊವೈಡ್ ಮಾಡೋಲ್ಲ. ನಮ್ಮ IT-BTನಲ್ಲಿ ಅಟ್ಲೀಸ್ಟ್ ಕ್ಯಾಬ್ ಆದರೂ ಕೊಡ್ತಾರೆ ಅಥವಾ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ಇಲ್ಲಿ ಮಹಿಳೆಯರು ನಡ್ಕೊಂಡು ಎಲ್ಲ ಕಡೆನೂ ಇರಲ್ಲ ಮೇಡಮ್, ಎಲ್ಲ ಕಡೆನೂ ಫೆಸಿಲಿಟಿ ಇರಲ್ಲ. ಕರೆಕ್ಟ್. ಬಟ್ ಈಗ 8 ಅವರ್ ಏನು ಫಿಕ್ಸ್ ಮಾಡಿದಾರಲ್ಲ, ಅದನ್ನು ತಾವು ಹೇಳಿದಾಗೆ ವೈಜ್ಞಾನಿಕವಾಗಿ ಫಿಕ್ಸ್ ಮಾಡಿದ್ದಾರೆ. ಈಗ ಸಮಯವನ್ನ ಜಾಸ್ತಿ ಮಾಡೋದು, ಈಗಾಗಲೇ ನಿಮ್ಮ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಬೇರೆ ಕಡೆ OT ಅಂತ ಮಾಡಿಸ್ಕೋತಾರೆ. ಮತ್ತೆ ಅದಕ್ಕೆ ಇದು ಏನು ಹೇಳ್ತಾರೆ, ಡಬಲ್ ವೇಜಸ್ ಕೊಡ್ತಾರೆ. ಈಗ ನೀವು 10 ಗಂಟೆ ಅಂತಂದ್ರೆ ಅಲ್ಲಿ 3 ಶಿಫ್ಟ್ ಬರಲ್ಲ, 2 ಶಿಫ್ಟ್ ಆಗೋಗುತ್ತೆ. ಈಗ ಗಾರ್ಮೆಂಟ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಶಿಫ್ಟ್ ಇಲ್ಲ ಆಕ್ಚುಲಿ. ಬಟ್ ಆದ್ರೇನೆ ನಮ್ಮ ಕಾರ್ಮಿಕ ಸಂಘಟನೆಗಳ ಕಾಮ್ರೇಡ್ಗಳು ಹೇಳೋದೇನಂದ್ರೆ, ನೀನು ಇರೋ ವರ್ಕರ್ನೇನೆ ಜಾಸ್ತಿ ದುಡಿಸ್ಕೊಂಡ್ರೆ ಹೊಸ ವರ್ಕರ್ಗೆ ಎಲ್ಲಿದೆ ಕೆಲಸ? ನೀವು ಇರೋ ಒಂದು ಶಿಫ್ಟ್ನೇ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ನಿಮ್ಮ ಕಾಮ್ರೇಡ್ಗಳು ಏನು ಹೇಳ್ತಾರೆ ಅದು ಬೇರೆ ವಿಚಾರ ಮೇಡಮ್. ಈಗ ಸಾರ್ವತ್ರಿಕವಾಗಿ ಮಾತಾಡೋಣ ನಾವು. ಏನು ಅಂತಂದರೆ, ಈಗಿರುವಂಥ ಸಮಯದ ಅವಧಿಗಿಂತ ಜಾಸ್ತಿ ಮಾಡಿದರೆ, ಒಂದು ವೇಳೆ 10 ಗಂಟೆ ಮಾಡಿದ್ರೆ ನಾವು 3 ಶಿಫ್ಟ್ ಅಂತ ಇಟ್ಕೊಳ್ಳಿ. ಈಗ 3 ಶಿಫ್ಟ್ ಬದಲಿ 2 ಶಿಫ್ಟೇ ಆಗೋಗುತ್ತೆ 10 ಗಂಟೆ ಆದ್ಮೇಲೆ. ಸೊ 3ನೇ ಶಿಫ್ಟ್ ಇರೋರನ್ನ ನೀವು ತೆಗೆದಾಕಬಹುದು. ಅವರ ಅಗತ್ಯತೆ ಇರೋದಿಲ್ಲ. ಅಥವಾ ಅವರನ್ನ ನೀವು ಒಂದು ಆಪ್ಷನ್ ಆಗಿ ಕ್ಯಾಶುವಲ್ ಆಗಿ ಬಳಸಬಹುದು. ಬೇಕಾದಾಗ ಕರೆಸಬಹುದು, ಬೇಡ ಆದಾಗ ಬಿಡ್ಬೋದು. ಆ ತರದ ಪರಿಸ್ಥಿತಿನ ನಿರ್ಮಾಣ ಆಗುತ್ತೆ. ಇದು ಯಾರಿಗೆ ಅನುಕೂಲ? ಕಾರ್ಮಿಕರಿಗೆ ಅನುಕೂಲ ಅಲ್ಲ. ಇದು ಅನುಕೂಲ ಮಾಲೀಕರಿಗೆ, ಉದ್ಯೋಗಪತಿಗಳಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ. ಸೊ ನಮ್ಮ ಕಾನೂನುಗಳೆಲ್ಲವೂ ಕೂಡ ಕೈಗಾರಿಕೋದ್ಯಮಿಗಳ ಪರಾನೇ ಇದ್ದರೆ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡೋರು ಯಾರು? ಕಾರ್ಮಿಕ ಇಲಾಖೆ ಆಯಿತು, ಕಾರ್ಮಿಕ ಸಚಿವರಾಯಿತು, ಒಂದಿಷ್ಟು ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಪಾಪ ಅವರೆಲ್ಲ ಸಭೆಗಳನ್ನು ಕರೀತಾ ಇದ್ದಾರೆ. ಈಗ ಮನೋಹರ್ ಜೋಶಿ ಅವ್ರು ಏನು ಬಂದು ಕೂತಿದ್ದಾರಲ್ಲ ಸರ್, ಮುನ್ರಾಜ್ ಅವರೇ, ಅವರು ಸಾಲು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಶತಾಯಗತಾಯ ತರಬೇಕು ಅಂತಲೇ ಇಲ್ಲಿ ಕೂತಿದ್ದಾರೆ. ನೋಡಲ್ ಆಫೀಸರ್ ತಾನೇ ಅವರು. ಸೊ ಅವ್ರು ಮೀಟಿಂಗ್ಗಳು ಮಾಡಿದ್ದಾರೆ ತಮ್ಮೆಲ್ಲರ ಜೊತೆಗೆ, ಕಾರ್ಮಿಕ ಸಂಘಟನೆಗಳ ಜೊತೆಗೆ ಮಾಡಿದ್ದಾರೆ. ನಮ್ಮ ವಿರೋಧವನ್ನು ಕೂಡ ನಾವು ಹೇಳಿದ್ದೀವಿ. ಏನೆಲ್ಲ ಪರಿಸ್ಥಿತಿಗಳಿದೆ, ಇದು ಯಾಕೆ ಬೇಡ ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆ. ಆ್ಯಕ್ಚುಲಿ ನಮ್ಮ ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡ ಒಟ್ಟಾರೆ ನಮ್ಮ ಒಂದು ಬೇಡಿಕೆ ಏನಂತಂದರೆ, ಅದರ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆ, ಇವತ್ತು ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇವತ್ತು
ಭಾಳ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಅನ್ಎಂಪ್ಲಾಯ್ಮೆಂಟು. ಹ್ಮ್ ಸೊ ಅದನ್ನು ಸರಿದೂಗಿಸ್ಬೇಕಾದ್ರೆ ಜೊತೆಗೆ ಇವತ್ತು ಇರ್ತಕ್ಕಂಥ ಒತ್ತಡಗಳಲ್ಲಿ ಕಾರ್ಮಿಕರು ಕೆಲಸ ಮಾಡೋದ್ರಲ್ಲಿ ಭಾಳ ಕಷ್ಟದ ಪರಿಸ್ಥಿತಿಗಳಿರುವಾಗ ಇದನ್ನು ಕಡಿಮೆ ಮಾಡಬೇಕಂದ್ರೆ 6 ಗಂಟೆ ಒಂದು ದಿನಕ್ಕೆ 6 ಗಂಟೆ ಕೆಲಸ ಮಾಡತ್ತಾರಾದ್ರೆ 4 ಶಿಫ್ಟು ಹ್ಮ್ ಹ್ಮ್ ಆ ರೀತಿ ಮಾಡಿದಾಗ ಹ್ಮ್ ಇವರು ಒಂದು ಒಂದು ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಇವ್ರ ಎಫಿಷಿಯನ್ಸಿ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಉದ್ಯೋಗನೂ ಯಾರು ನಿರುದ್ಯೋಗಿಗಳಿರ್ತಾರೆ ಅವ್ರಿಗೂ ಉದ್ಯೋಗ ಸಿಗುತ್ತೆ. ಆ ನಿಟ್ಟಿನಲ್ಲಿ ಆ ಮಟ್ಟಕ್ಕೆ ಒಂದು ತಂದರೆ ಅಂದ್ರೆ ಕೆಲಸದ ದಿನದ ಉದ್ದ ಹೆಚ್ಚಾದಂತೆ ಕೆಲಸಗಾರನ ಉತ್ಪಾದನಾ ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ. ಹಂಗಾಗಿ ಅವರ ಒಂದು ಇದು ಅವಧಿ ಏನಿದೆ ಅದನ್ನು ಕಡಿಮೆ ಗಂಟೆ ಮಾಡಿದ್ರೆ ಸಹಿಸ್ಕತ್ತಿಲ್ಲ, ನೀವು 6 ಅಂತೀರಾ. ಅಲ್ಲ, ಈಗ ಅದು ಆಗದೆ ಹೋದ್ರೆ ಇವತ್ತಿರ್ತಕ್ಕಂಥ 8 ಗಂಟೆ ಇದರಿಂದನೇ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಇದುಗಳಿದೆ. ಇವತ್ತು ನಮ್ಮ ಮಕ್ಕಳೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ಬಿಟ್ಟು ಇವತ್ತು BSc BCom BS ಡಿಪ್ಲೊಮಾ ಎಲ್ಲ ಮುಗಿಸಿದಂಥ ವರ್ಕರ್ಸ್ಗೆ ಮಕ್ಕಳಿಗೆ ಕೆಲಸಗಳೇ ಇಲ್ಲ ಇವತ್ತಿನ ದಿವಸ. ಅವರು ಕೂಡ ಅದೇ ತಂತೆಗಳೇ ಸಾಕಬೇಕಾದಂಥ ಒಂದು ಪರಿಸ್ಥಿತಿಗಳಿದೆ. ಹಂಗಿರುವಾಗ ಮತ್ತೆ ಇವತ್ತು ಇರೋಂಥ ಉದ್ಯೋಗನೂ ಕೂಡ ಕಳ್ಕೊಳ್ಳೋದು. ಆ್ಯಕ್ಚುಲಿ ಫ್ಯಾಕ್ಟ್ರಿ ಸೆಕ್ಟರಲ್ಲಿ 8 ಗಂಟೆಗಿಂತ ಅದು ಓವರ್ಲ್ಯಾಪ್ ಆಗಬಾರ್ದು ಅಂತೇಳಿ ಕಾನೂನೇ ಇದೆ ಅದರಲ್ಲಿ. ಅದನ್ನೇ ತಿದ್ದುಪಡಿ ಅದು ತಿದ್ದುಪಡಿ ಮಾಡಿ 10 ಅವರ್ ಮಾಡಿದಾಗ ಬೇಡ 4 ಅವರ್ ಇನ್ನು 2 ಅವರ್ ಎಕ್ಸ್ಟ್ರಾ OT ಕೊಟ್ಬಿಟ್ರೆ ಮುಗಿದೋಯ್ತು ಅಂತೇಳಿ. ಸೊ ಅವಾಗ ಒಂದು ಶಿಫ್ಟ್ ನೀವು ಹೇಳ್ದಂಗೆ ಒಂದು ಶಿಫ್ಟ್ ಕಾರ್ಮಿಕರೇ ಟೋಟಲಾಗಿ ಹೋದ್ರಲ್ಲಿ ಅಲ್ಲೂ ಕೂಡ ಕಾರ್ಮಿಕರು ಕೆಲಸ ಕಳ್ಕೊಂಡ್ರು, ಅವರು ಇನ್ನೊಂದಷ್ಟು ಸಮಸ್ಯೆಗಳು ಸಿಕ್ಕಾಕೊಂಡ್ರು ಅವ್ರ ಕುಟುಂಬಗಳು ಕೂಡ. ಸೊ ಹಂಗಾಗಿ ಇವತ್ತಿರ್ತಕ್ಕಂಥ 8 ಗಂಟೆ ಕೆಲಸ ಮಾಡೋಂಥ ವರ್ಕರು ಪ್ರತಿದಿನ 14 ಗಂಟೆಗಳು ಅವರು ಮನೆಯಿಂದ ಬಿಟ್ಟರೆ ವಾಪಸ್ ಮನೆಗೆ ಬರೋಕ್ಕೆ ಕೆಲಸಕ್ಕೆ ಹೋಗಿ 14 ಗಂಟೆ ಇವತ್ತೇ ಆಗ್ತಾಯಿದೆ 8 ಗಂಟೆ ಕೆಲಸ ಮಾಡೋವಂಥ ಸಂದರ್ಭದಲ್ಲೇ. ಯಾಕಂದರೆ ಬೆಂಗಳೂರಲ್ಲಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಮಿನಿಮಮ್ ವೇಜಸ್ಸು ಭಾಳ ಕಡಿಮೆ, 14,000 ರಿಂದ 15,000 ರೂಪಾಯಿ ಕೂಡ ಇಲ್ಲ ಇವತ್ತು ಸಾಕಷ್ಟು ಕಡೆ. ಹಂಗಾಗಿ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಕೂಡ ಆ ಸಂಸಾರ ಸಾಗಿಸ್ಲಿಕ್ಕೆ ಆಗೋಲ್ಲ.